ಇವತ್ತು ಆಕ್ಚುಲಿ ನನ್ನ ಬರ್ಡೇ, ಸೊ ಏನಾದರೂ ಸ್ಪೆಷಲ್ ಆಗಿ ಮಾಡೋಣ ಬರ್ಡೇಗೆ ಅಂತ ಫ್ಯಾಮಿಲಿ ಕರ್ಕೊಂಡ್ ಬಂದಿದ್ದೀನಿ ಇಲ್ಲಿ. ಸೊ ಆಂಬಿಯನ್ಸು ಮತ್ತೆ ಇದು ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಆಕ್ಚುಲಿ ಯೂನಿಕ್ ಆಗಿ ಮಾಡೋರೆ, ಸೌತ್ ಇಂಡಿಯಾ ಮತ್ತೆ ಬ್ಯಾಂಗ್ಳೂರ್ಗೆ ನಂಬರ್ 1 ಥೀಮ್ ಮಾಡಿ ಚೆನ್ನಾಗಿ ಮಾಡೋರೆ. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸು ಚೆನ್ನಾಗಿದೆ ಅಂಡ್ ಸ್ಪೆಷಲ್ ಡೇ ನನಗೆ. ಸೊ ಹ್ಯಾವಿಂಗ್ ಅ ಗುಡ್ ಟೈಮ್ ವಿತ್ ಫ್ಯಾಮಿಲಿ ಇವತ್ತು. ನೆಕ್ಸ್ಟ್ ಏನೋ ಪ್ಲಾನ್ ಮಾಡ್ತೀರಿ? ನೋಡಿದ್ಮೇಲೆ ಇನ್ನೇನು ಅನಿಸ್ತು? ಮತ್ತೆ ಏನೋ ಫ್ರೆಂಡ್ಸ್ ಜೊತೆಗೆಲ್ಲ ಬರ್ಬೇಕು? ಡೆಫಿನೆಟ್ಲಿ ಇನ್ನ ನಾನೊಂದು 10-15 ಮೆಂಬರ್ಸ್ ಫ್ರೆಂಡ್ಸ್ಗೂ ಕರ್ಕೊಂಡ್ ಬರ್ತೀನಿ. ಅವಾಗ ಬಂದು ನೋಡ್ತೀನಿ ಯಾವ ತರ ಇನ್ನ ಹೆಂಗೆ ಇದಾಗಿರತ್ತೆ ಅಂತ. ಇವಾಗ ಸ್ಟಾರ್ಟಿಂಗ್ ಆಗಿದೆ ಅಲ್ವಾ, ಸೊ ಇವಾಗ ಫುಡ್ ಕ್ವಾಲಿಟಿ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ನಾನು ರೆಕಮೆಂಡ್ ಮಾಡಿ ಒಂದು 10-15 ಮೆಂಬರ್ಸ್ ಫ್ರೆಂಡ್ಸ್ಗೂ ಕರ್ಕೊಂಡ್ ಬಂದು ಅವಾಗ್ಲೂ ಬರ್ತೀನಿ ಆಫ್ಟರ್ 2-3 ವೀಕ್ಸ್. ಒಂಥರ ಸರ್ಪ್ರೈಸ್ ವಿಸಿಟ್ ತರನೇ ಅನ್ಸುತ್ತೆ. ಯಾರನ್ನ ಕರ್ಕೊಂಡ್ ಬಂದ್ರೆ ನಿಮ್ಗೆ ಏನು ಅನ್ಸ್ತದೆ? ಇವ್ರಿಗೆಲ್ಲ ಸರ್ಪ್ರೈಸ್ ವಿಸಿಟ್. ದಿಸ್ ಇಸ್ ಅ ಸರ್ಪ್ರೈಸ್ ವಿಸಿಟ್ ಫಾರ್ ಮೀ. ಏನೋ ಯುನೀಕ್ ಥೀಮ್ ಆಗಿದೆ, ಸೊ ಹಾಗಾಗಿ ನೋಡೋಣ ಜಾಗ ಹೇಗಿದೆ ಅಂತ ಬಂದ್ವಿ. ಸೊ ಫುಡ್ ಇನ್ನ ಟ್ರೈ ಮಾಡಬೇಕು ಹೇಗಿದೆ ಅಂತ. ಸೊ ಡಿಪೆಂಡ್ ಬೇಸ್ಡ್ ಆನ್ ದಟ್ ನೆಕ್ಸ್ಟ್ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಬರೋಕ್ಕೆ ಚೆನ್ನಾಗಿರುತ್ತೆ. ಸೊ ಸ್ವೀಟ್. ಓಕೆ, ಅಮ್ಮ ಮಾತಾಡ್ತೀರಾ? ಹೇಳಿ ಅಮ್ಮ. ಈ ಕಡೆ. ನಾರ್ಮಲ್ ಆಗೆಲ್ಲ ರೆಸಾರ್ಟು ಹೋಟೆಲ್ಗೆ ಹೋಗೋದಕ್ಕಿಂತ ಇದು ತುಂಬ ಡಿಫ್ರೆಂಟ್ ಆಗಿದೆ. ನಾವು ತುಂಬ ಹಶ್ವಲ್ ಬಂದ್ವಿ, ಇದನ್ನ ನೋಡಿದ ತಕ್ಷಣ ಹಶ್ವೇ ಮರ್ತೋಗ್ಬಿಡ್ತು. ನಿಜವಾಗ್ಲೂ ತುಂಬ ಒಂಥರ ನೋಡೋಕೆ ಚೆನ್ನಾಗಿದೆ. ಒಂಥರ ಏನೋ ಒಂಥರ ಹ್ಯಾಪಿನೆಸ್ ಆಯಿತು. ರಿಯಲಿ ಗುಡ್. ಇದಕ್ಕಿಂತ ಮುಂಚೆ ನೀವು ಫ್ಲೈಟಲ್ಲಿ ಹೋಗಿದ್ದೀರಾ? ಫ್ಲೈಟಲ್ಲಿ ಹೋಗಿದ್ದೀವಿ. ಫ್ಲೈಟಲ್ಲಿ ಹೋದಾಗೆ ಇದೆ, ಆದರೆ ಮೂವ್ ಆಗ್ತಾ ಇಲ್ಲ ಅಷ್ಟೇ, ಇನ್ನೇನಿಲ್ಲ. ಅವ್ರು ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದಾರೆ ಬಿಡಿ, ಒಂದ್ಸರಿ ಆರಿಸ್ತಾರಂತ ಅವರು. ಓಕೆ ಓಕೆ, ಇದೇ ಥರ ಇನ್ನೂ ಒಂದೆರಡು ಕಡೆ ಮಾಡಿ. ಯಾಕಂದ್ರೆ ಎಲ್ಲರೂ ಇಷ್ಟು ದೂರ ಬರೋಕ್ಕಾಗಲ್ಲ. ಸ್ವಲ್ಪ ಸಿಟಿ ಸೈಡಲ್ಲೆಲ್ಲ ನೋಡಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಲ್ ದ ಬೆಸ್ಟ್. ಈ ಥರ ಇನ್ನೂ 4 ಆಗಲಿ. ಇದು ಲಾಸ್ಟ್ 3 months ಇಂದ ಅವನು ಪ್ಲಾನ್ ಮಾಡ್ತಾ ಇದ್ದಂತೆ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು. ನಿನ್ನೆವರೆಗೂ ಏನು ಹೇಳಿರ್ಲಿಲ್ಲ. ನಾಳೆ ಲಂಚ್ಗೆ ಹೋಗ್ತಾ ಇದೀವಿ ಅಂತ ಅಷ್ಟೇ ಹೇಳಿದ್ದು. ಅದಾದ್ಮೇಲೆ ಇಲ್ಲಿಗೆ ಬಂದಿದ ತಕ್ಷಣ ನಾನು ಇದಿಷ್ಟು ದೊಡ್ಡ ಏರೋಪ್ಲೇನ್ ನೋಡ್ಬಿಟ್ಟು ನನ್ಗೂ ತುಂಬಾನೇ ಆಶ್ಚರ್ಯ ಆಗೋಯ್ತು, ತುಂಬಾ ಖುಷಿ ಆಗೋಯ್ತು. ಯಾಕಂದ್ರೆ ನಾವು ಬರ್ತ್ಡೇ ಸೆಲೆಬ್ರೇಟ್ ಇನ್ನು 20 days ಇದೆ ಅವ್ರಿಗೆ ಮ್ಯಾರೇಜ್. ಹೌದಾ? ಮ್ಯಾರೇಜ್ ಆದ್ಮೇಲೆ ನಮ್ದು ಡಿನ್ನರ್ ಇದು ಒಂದು ಫುಲ್ ನಾವೇ ತಗೊಂಡು ಮಾಡೋ ತರ. ಸೂಪರ್. ಆ ಥರನೂ ಆರ್ಡರ್ ಮಾಡ್ಬೋದಂತೆ, ನೀವು ಬುಕಿಂಗ್ ಮಾಡ್ಕೊಂಡ್ರೆ ಮಾಡ್ಬೋದಂತ ಅವ್ರು ಹೇಳಿದ್ರು. ಓಕೆ ಓಕೆ, ಆಯ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸ್ನೇಹಿತರೆ, ನೀವೇನಾದರೂ ಆರ್ಡರ್ ಮಾಡಿದ್ರೆ ಇಲ್ಲಿಂದ ಆಕ್ಚುಲಿ ಸೀದಾ ನೇರವಾಗಿ ಅದು ರೆಸ್ಟೋರೆಂಟ್ಗೆ ಹೋಗುತ್ತೆ, ಅಲ್ಲಿಂದ ಫುಡ್ ಸಪ್ಲೈ ಇಲ್ಲಿಗೆ ಬರುತ್ತೆ. ಕ್ಯಾಪ್ಟನ್ಸ್ ನಾನು ಬಂದ ತಕ್ಷಣ ನಾವು ಅಲ್ಲಿಂದ ಆರ್ಡರ್ ತಗೊಳ್ತೀವಿ. ಸೊ ಅಲ್ಲಿಂದ ಆರ್ಡರ್ ತಗೊಂಡಾಗ ಒಂದೇ ಆರ್ಡರ್ ತಗೊಂಡು ಬಂದು ಇಲ್ಲಿಂದ ಆರ್ಡರ್ ಪಂಚ್ ಮಾಡಿದ್ರೆ ಡೈರೆಕ್ಟ್ ಕಿಚನ್ಗೆ ಹೋಗುತ್ತೆ. ಸೊ ಕಿಚನ್ ಅಲ್ಲಿ ಮೇನ್ ಪಿಕಪ್ ಐಟಮ್ಸ್ ಇರ್ತಾರೆ, ಅವರು ಅಲ್ಲಿಂದ ಬಂದು ಪಿಕಪ್ ಮಾಡ್ಕೊಂಡು ಇಲ್ಲಿಂದ ಟೇಬಲ್ ಸರ್ವ್ ಮಾಡ್ತೇವೆ. ಸೊ ಇದು 2 ಎಕ್ಸಿಟ್ ಆಗಿರುತ್ತೆ. ಇದು ಬಂದು ಎಮರ್ಜೆನ್ಸಿ ಎಕ್ಸಿಟ್. ಓಕೆ, ಸೆಕೆಂಡ್ ಥಿಂಗ್ಸ್ ಬಂದು ಫುಡ್ ಪಿಕಪ್ಗೆ ಇದೆ. ಸೊ ಇದೊಂದು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್, ಬಟ್ ಈ ಫಾಸ್ಟ್ ಸರ್ವಿಸ್ ಕೂಡ ಮಾಡ್ತಾ ಇದ್ದೇವೆ. ಟೈಗರ್ ಏರೋ ರೆಸ್ಟೋರೆಂಟ್, ಇಲ್ಲಿ ಸ್ಪೆಷಲ್ ವೆರೈಟಿ ಐಟಮ್ಸ್ ಸಿಗುತ್ತೆ. ಸೊ ನೀವು ಈವ್ನಿಂಗ್ ಟೈಮ್ಸ್ ಬಂದಾಗ ವೆರೈಟಿ ಐಸ್ ಕ್ರೀಮ್ ಆಗಲಿ, ಸ್ಪೆಷಲ್ ಆಗಿ ಪುಟ್ಟು ಐಸ್ ಕ್ರೀಮ್ ಇಲ್ಲಿ ಬಂದಿರೋ ನಮ್ಮ ಮೇಯ್ನ್ MLA ಅವರು ಬಂದಿದ್ರು, ತುಂಬ ಇಷ್ಟಪಟ್ಟಿದ್ದಾರೆ ಪುಟ್ಟು ಐಸ್ ಕ್ರೀಮು. ಅವರು ನಿನ್ನೆ ಸ್ಪೆಷಲ್ ಗೆಸ್ಟ್ ಆಗಿ ಬಂದಾಗ ಅವ್ರ ಫ್ಯಾಮಿಲಿ ಜೊತೆ ಫ್ರೆಂಡ್ಸಿಗೆ ಅವರು ಇನ್ವೈಟ್ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ನೀವು ಬಂದು ಇಲ್ಲಿ ಎಲ್ಲ ಬನ್ನೇರುಘಟ್ಟದಲ್ಲಿರುವ ಎಲ್ಲ ಜನರು ವಿಸಿಟ್ ಮಾಡುವ ಎಲ್ಲ ವಿಸಿಟರ್ಸಿಗೆ ನಾನು ಸಜೆಷನ್ ಮಾಡ್ತಾ ಇದ್ದೀನಿ ಟೈಗರ್ ಐಸ್ ಕ್ರೀಮ್ ಬೈಟ್ಸ್ಗೆ. ಸೊ ನೀವು ನೋಡ್ಬೋದು ವೆರೈಟಿ ಐಸ್ ಕ್ರೀಮು ಅವರು ಸ್ಪೆಷಲ್ ಐಟಮ್ಸ್ ಆಗಿ ಮಾಡ್ತಾ ಇದ್ದಾರೆ. ಇವಾಗ ಏನ್ ಮಾಡ್ತಾ ಇರೋದು ಸ್ಪೆಷಲ್ ಐಟಮ್ಸ್ ಅವರು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡ್ತಾ ಇದ್ದಾರೆ ನೋಡಿ. ಇದು ಅವರು ಪ್ಯಾಕಿಂಗ್ ಸಿಸ್ಟಮ್ ಆಗಲಿ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಹೈಜಿನಿಕ್ ಇದರಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲರೂ ಕ್ಯಾಪ್ ಹಾಕೊಂಡು ಗ್ಲೌಸ್ ಹಾಕೊಂಡು ಚೆನ್ನಾಗಿ ಎಲ್ಲ ಹೈಜಿನಿಕ್ ವೆರೈಟಿ ಐಸ್ ಕ್ರೀಮ್ ಸಿಗುತ್ತೆ. ಆ ಥರದೇನೋ ಮೆನು ಏನೋ ಇಲ್ಲ? ಟೋಟಲ್ ವೆರೈಟಿ 30 ವೆರೈಟಿ ಐಸ್ ಕ್ರೀಮ್ಸ್. ಓಕೆ ಓಕೆ. ಸೊ ಇದ್ರದ್ದು ಮೈ ಇನ್ಚಾರ್ಜ್ ಆಗಿದ್ದಾರೆ ಕ್ಯಾಪ್ಟನ್ಸ್. ಇವ್ರ ಹತ್ರ ಮಾತಾಡಿಸ್ಕೊಳ್ಳೋ ಒಂದು ನಿಮಿಷ. ಹಾಯ್, ಹಲೋ, ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಇದು ಏರೋಪ್ಲೇನ್ ಅದು ಬಂತಲ್ಲ ಕಾನ್ಸೆಪ್ಟು, ಅದು ಹೆಂಗೋ ನಡೆಸ್ತಾ ಇದ್ದೀವಿ. ಬಟ್ ಫರೀದ್ ಅಂತ ನಂದು ಫ್ರೆಂಡು, ಒಂದು ತಮ್ಮ ಥರ, ಅವ್ನು ನನಗೆ ಫೋನ್ ಮಾಡ್ದ, ಸರ್ ನಮ್ದು ಒಂದು ಹಂಗ್ರಿ ಬೈಟ್ಸ್ ಐತೆ ಮಂಗಳೂರಲ್ಲಿ ಅಂತ. ಆಮೇಲೆ ನಾನು ಪರ್ಸನಲಿ ಅಲ್ಲಿ ಹೋಗಿದ್ದೆ, ಮಂಗಳೂರು ಹೋಗ್ಬಿಟ್ಟು ಅಲ್ಲಿ ಟೇಸ್ಟ್ ಮಾಡಿದೆ. ನಾನು ಟೇಸ್ಟ್ ಮಾಡಿಬಿಟ್ಟು ನೋಡಿದೆ, ಎಲ್ಲ ವೆರೈಟೀಸ್ ಇತ್ತು ಐಸ್ ಕ್ರೀಮಲ್ಲಿ. ಅದು ನಾನು ಬೆಂಗಳೂರಲ್ಲಿ ಇದ್ದೆ, ಈ ಥರ ಟೇಸ್ಟ್ ಎಲ್ಲೂ ನೋಡಿರಲಿಲ್ಲ ಐಸ್ ಕ್ರೀಮಲ್ಲಿ, ಈ ಥರ ಟೇಸ್ಟ್ ನಾನು ನೋಡಿಲ್ಲ. ಆಮೇಲೆ ಒಂದು ಕಾಲ್ ಬಂತು ಫರೀದ್, ಫರೀದ್ ಬಾಪ ನೀವೇ ಮಾಡಬೇಕಾಗಿರೋದು ಐಸ್ ಕ್ರೀಮ್ ಅಂತ. ಒಂದು ಕೌಂಟ್ರ್ ಇವರೇ ತೊಗೊಂಡಿರೋದು, ಬನ್ನಿ ಫರೀದ್. ಇವರು ಕ್ಯಾಪ್ಟನ್ ಆಗಿ ಇವತ್ತು ಎಲ್ಲ ಟೋಟಲ್ ಹೋಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ವೆರೈಟೀಸ್ದು ಐಸ್ ಕ್ರೀಮು. ನೆನ್ನೆ ಆ್ಯಕ್ಚುಲಿ ಒಂದು ದೊಡ್ಡ ಗೆಸ್ಟ್ ಬಂದಿದ್ರು. ಆ್ಯಕ್ಚುಲಿ ನಾನು ಯಾರಿಗೂ ಇದು ಮಾಡಿಲ್ಲ. ಬರ್ತಾ ಏನಪ್ಪ ಸ್ಪೆಷಲ್ ಐತೆ ಅಂತ
ನಾನು ಆ್ಯಕ್ಚುಲಿ ನನ್ನ ಫುಡ್ ನನ್ನ ಇನ್ವೈಟ್ ಮಾಡಿಲ್ಲ, ನನ್ನ ಹತ್ರ ಎಲ್ಲ ಫುಡ್ ವೆರೈಟೀಸ್ ಐತೆ. ಬಟ್ ಒಂದ್ಸಲ ಐಸ್ ಕ್ರೀಮ್ ಟ್ರೈ ಮಾಡಿ ಅಂತ ಹೇಳಿದೆ. ಅದು ಪುಟ್ಟು ಐಸ್ ಕ್ರೀಮ್ ಅಂತ ಯಾವುದೋ ಒಂಥರ ಸ್ಟಿಕ್ಕಲ್ಲಿ ಕೊಟ್ಟರು. ಅದರಲ್ಲಿ ಏನೋ ಒಂದು ಹಳೆ ಜಮಾನಲ್ಲಿ ಅದು ಬುಡ್ಡಿಗೆ ಬಲ ಅಂತಾರೆ, ಅಂದ್ರೆ ಮುತ್ಕುಂದು ಕೂದಲು ತರ ಅದು ಹೆಸರು ಇರ್ತಿತ್ತು, ಟಿನ್ ಹೊಡ್ಕೊಂಡು ಹೋಗ್ತಿದಾರಲ್ಲ ಅದು. ಅದೇನು ಮಿಕ್ಸ್ ಮಾಡ್ಕೊಡ್ತಾರೆ, ಅದೇನು ಒಂದು ಫ್ಲೇವರ್ ಹಾಕಿರ್ತಾರೆ. ಅದು ಭಾಳ ಇಷ್ಟ ಆಗಿ ರಾತ್ರಿನೂ ಫೋನ್ ಬಂತು, ಬೆಳಿಗ್ಗೆ ಫೋನ್ ಬಂತು. ಬಾಂಬೆ ಮಿಠಾಯಿ ಅಂತೀವಿ, ಹೌದು. ಅದೇ ಮಿಸ್ ಮಾಡಿ ಆ ಥರ ಮಾಡ್ತಾರೆ. ಬಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮ ಡಿಸೋಜಾ ಸರ್ ಅಷ್ಟೇನೆ. ಟೋಟಲ್ ಆಗಿ ಮ್ಯಾನೇಜ್ಮೆಂಟು ಇವರು ಫಸ್ಟು ನಮ್ದು 2 ತಿಂಗಳಾಯ್ತಲ್ಲ ನಮ್ದು ಬಿಟ್ಟಾಗಿ, ಎಲ್ಲ ಟೋಟಲ್ ಏರ್ ಫೋರ್ಸ್ ಏನದು ಎಕ್ಸಿಬಿಷನ್ ಹೇಳಿದ್ರಲ್ಲ, ಎಲ್ಲ ಟೋಟಲ್ ಇವರೇ ಮ್ಯಾನೇಜ್ ಮಾಡೋದು. ಇವರೇ ಮಾಡೋದು. ಏರೋ ಇಂಡಿಯಾ ಇವರೇ ಮಾಡೋದು. ಅದು ಫುಡ್ ಎಲ್ಲ ಸಪ್ಲೈ ಆಗೋದು ಅಲ್ಲಿಂದಾನೆ. ಆಕ್ಚುಲಿ ಹೆಂಗ ನಮ್ದು ಇವ್ರದ್ದು ಮೀಟಿಂಗ್ ಯಾಕಂದ್ರೆ ಇವ್ರು ಅಲ್ಲಿ ಫುಡ್ ಸಪ್ಲೈ ಮಾಡ್ತಿದ್ರಲ್ಲ, ಅಲ್ಲಿಂದ ಮೀಟಿಂಗ್ ಆಯ್ತು. ನಾನು ಇವ್ರಿಗೆ ಹೇಳಿದೆ, ಸರ್ ಈ ತರ ನಾನು ಹೋಟ್ಲ್ ಆಗ್ತಾ ಐತೆ, ಮ್ಯಾನೇಜ್ ಮಾಡಬೇಕು, ನಮ್ಗೆ ಈ ತರ ಬೇಕು, ಈ ತರ ಫ್ಲೈಟ್ ಎಲ್ಲ ನೀವು ನೋಡ್ಕೊಳ್ಳಿ ಅಂದ್ರೆ, ಸರಿ ನಾನು ನೋಡ್ಕೊಂಡು ಏನು ಟೆನ್ಷನ್ ತಗೊಂಬಿಡಿ ಅಂತ ಹೇಳಿದ್ದಾರೆ. ಸಾರ್ ಎಲ್ಲ ಇದು ಮೇಂಟೈನ್ ಮಾಡ್ತಿದ್ದಾರೆ. ಹಂಗೆ ನಮ್ಮ ಮುಸ್ತಫಾ ಇದಾರೆ, ನವಾಬ್ ಇದಾರೆ, ಇವರೆಲ್ಲ ಟೋಟಲ್ 3 ಜನ ಅಣ್ಣ ತಮ್ಮರು. ಐಸ್ ಕ್ರೀಮ್ ಇದೆಲ್ಲ ಇವರೇ ಮಾಡ್ತಾರದು. ಆಮೇಲೆ ಈ ಕಾನ್ಸೆಪ್ಟ್ ಹೇಗೆ ಬಂತು ಅದು ಮಾತಾಡ್ಕೊತ ಅಲ್ಲಿ ಒಂದು ಕಾಕ್ಪಿಟ್ ಒಂದು ಎಕ್ಸ್ಪ್ಲೈನ್ ಮಾಡ್ಬಿಡಿ ಸರ್. ಬನ್ನಿ ಮಾತಾಡ್ತಾ ಬನ್ನಿ. ಇಲ್ಲ, ಈ ಕ್ಯಾಪ್ಟನ್ ಫ್ಲೈಟ್ ಒಳಗೆ ತೋರಿಸ್ಬೇಕಂದ್ರೆ ಕ್ಯಾಪ್ಟನ್ ಇಲ್ಲೇ ಇದ್ದಾರೆ, ಅವ್ರ ಕ್ಯಾಪ್ಟನ್ ತೋರಿಸ್ತಾರೆ ಫ್ಲೈಟ್ ಅಲ್ಲಿ ಹೆಂಗ್ ಓಡಿಸ್ಬೇಕು ಅಂತ. ಬನ್ನಿ ಹೋಗೋಣ ಹಂಗೆ. ಈ ತರದ ಒಂದು ಬಿಗ್ ಬಜೆಟ್ ಒಂದು ಫ್ಲೈಟ್ ನಲ್ಲಿ ಕೂರಿಸಿ ಅದನ್ನೊಂದು ರೆಸ್ಟೋರೆಂಟ್ ರೀತಿಯಾಗಿ ಬದಲಾಯಿಸಿ ಜನರನ್ನ ಇಲ್ಲಿಗೆ ಸೆಳಿಬೇಕು ಅನ್ನೋ ಕಾನ್ಸೆಪ್ಟ್ ಹೇಗೆ ಬಂತು ನಿಮಗೆ ಅಂತ? ಸರ್ ಇದು ಫಸ್ಟ್ ನನ್ನ ಮಗಳು ಸರ್, ಇದಕ್ಕೆ ಎಲ್ಲ ಈ ಫ್ಲೈಟ್ ಇಲ್ಲಿ ಬರ್ಬೇಕಾಗಿರೋದು ಅಂದ್ರೆ ನಮ್ಮ ಕರ್ನಾಟಕ ನೆಲದಲ್ಲಿ ಬರ್ಬೇಕಂದ್ರೆ ನಮ್ಮ ಮಗಳು, ದೊಡ್ಡ ಮಗಳು ಫಾತಿಮಾ ಅಂತ, ಅವಳಿಗೆ ಒಂದು ಇಷ್ಟ ಆಯ್ತು ಫ್ಲೈಟ್ ಅಲ್ಲಿ ಕೂತ್ಕೊಬೇಕಂತ. ಇವತ್ತಿ ಅವಳು 5th ಸ್ಟ್ಯಾಂಡರ್ಡ್, 11 ವರ್ಷ ಆಗಿದೆ ಅವಳಿಗೆ. ನಿನ್ನೆ ಅವ್ರಿಗೆ ತೋರಿಸಿದೀನಿ ನನ್ನ ಫ್ಲೈಟ್ ಓಪನ್ ಆಗಿದೆ ಬಾರಮ್ಮ ಅಂತ. ಬಟ್ ಇನ್ನೂವರೆಗೂ ನಾನು ಕಾಕ್ಪಿಟ್ ಹೋಗಿಲ್ಲ. ಫಸ್ಟ್ ನಮ್ ಕ್ಯಾಪ್ಟನ್ ಹೋಗೋದು ಅದರಲ್ಲಿ, ಯಾಕಂದ್ರೆ ಇವರು ಕ್ಯಾಪ್ಟನ್ ಬಟ್ಟೆ ಹಾಕಿದ್ದಾರೆ. ನನ್ನ ಮಗಳು ಹೋಗಿಲ್ಲ, ಇವ್ರು ಹೋಗ್ತಾರೆ ಅದು ಫಸ್ಟ್. ಈಗ ಅದರಿಂದ ನನ್ನ ಮಗಳಿಂದ ಬಂತು ಸರ್. ಒಂದೇನೋ ದೊಡ್ಡ ಮೋಟ್ರಿಂದ ಮಾಡ್ಬೇಕಂತ ಇದ್ದೆ. ಈಗ ಈ ನೆಲದಲ್ಲಿ, ನಮ್ಮ ಕರ್ನಾಟಕ ನೆಲದಲ್ಲಿ ಇದು ಒಂದು ಮೊದಲ ನಾನು ತಗೊಂಡ್ಬಂದಿದ್ದೀನಿ. ನೀವೆಲ್ಲ ಆಶೀರ್ವಾದ ಮಾಡ್ಬೇಕು, ಆಶೀರ್ವಾದ ಮಾಡಿದ್ರೇನೆ ಇದು ಸಸ್ಯಕಾಗೋದು. ಬಟ್ ನನ್ನ ಕಡೆಯಿಂದ ಏನೋ ತಪ್ಪಾಗಿದ್ರೆ ನೋಡಿ, ಈಗ ನಮ್ಗೆ ಫಸ್ಟ್ ಇದು ಫ್ಲೈಟ್ ಅಲ್ಲಿ ಊಟ ಸಪ್ಲೈ ಮಾಡಿರೋದು. ಸರ್ವಿಸಿಂಗ್ ಸ್ವಲ್ಪ ಲೇಟ್ ಆಗ್ತಾ ಇದೆ ನಮ್ದು. ಫುಡ್ ಟೇಸ್ಟ್ A1 ನಮ್ಗೆ ಟೆನ್ಷನ್ ಇಲ್ಲ. ಅದೊಂದು ಎಲ್ಲ ಒಂದು ಮೀಟಿಂಗ್ ನಡೀತದೆ. ಫರೀದು ಹೇಳ್ತಾ ಇದಾರೆ, ಡಿಸೋಜಾನು ಹೇಳ್ತಾ ಇದಾರೆ, ಇನ್ನೊಬ್ರು ಯೋಗೇಶ್ ಅಂತ ಇದಾರೆ. ಎಲ್ಲರೂ ಕುತ್ಕೊಂಡು ಒಂದು ಮೀಟಿಂಗ್ ನಡೀತಾ ಇದೆ. ಮೀಟಿಂಗ್ ಆಗಿ ಇದು ಮಾಡ್ತಾ ಇದಾರೆ. ಸರ್ ಇದು ಆಕ್ಚುಲಿ ನಾನು ಗುಜರಾತ್ ಹೋಗಿದ್ದೆ, ಒಂದು ಟ್ರಿಪ್ ಅಲ್ಲಿ ಗುಜರಾತ್ ಹೋಗಿದ್ದೆ. ಅಲ್ಲಿ ಒಂದು ನೋಡಿ ಟೈಗರ್ ಇದು ಸಾರಿ ಏರ್ ಫ್ಲೈಟ್ ರೆಸ್ಟೋರೆಂಟ್ ಅಂತ ಐತೆ ಗುಜರಾತ್, ಸೂರತ್, ವಡೋದರ ಹತ್ರ. ಅಲ್ಲಿ ನೋಡ್ಬಿಟ್ಟು ಅವ್ರ ಓನರ್ ಹತ್ರ ಕೇಳಿದೆ ನಾನು ಎಲ್ಲಿಂಗೆ ಇರ್ತದಂತ. ಆಕ್ಚುಲಿ ನೋಡಿ ಎಲ್ಲ ಒಂದು ಟೀಮ್ ವರ್ಕ್ ತರ ನಡೀತಾರೆ. ಅದು ಯೋಗೇಶ್ ಸರ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಯೋಗೇಶ್ ಸರ್ ಅಂತ, ಇವ್ರು ಒಂದು ಹೋಟೆಲ್ ಓನರ್. ಇವರು ಇಲ್ಲ ದೇಸಿ ಪರಾಟ ಅಂತ ಕನಕ್ಪುರ್ ರೋಡ್ ಹತ್ರ. ಇವತ್ತು ನಮ್ಗೆ ಹೆಲ್ಪ್ ಮಾಡಕ್ಕೆ ಅವ್ರು ಇಲ್ಲಿ ನಿಲ್ಕೊಂಡ್ಬಿಟ್ಟಿದ್ದಾರೆ. ಅದೊಂದು ಪ್ರೀತಿ, ಒಂದು ವಿಶ್ವಾಸ. ಅಂದ್ರೆ ಈಗ ಹೇಳ್ತಾ ಇಲ್ಲ, ಕಸ್ಟಮರ್ ಯಾರಿದ್ದಾರೆ ಅವ್ರು ಮುಗಿಸ್ಕೊಂಡ್ಲಿ. ಆಮೇಲೆ ನಮ್ಮ ಕ್ಯಾಪ್ಟನ್ ತೋರಿಸ್ತಾರೆ, ಇದ್ರ ಬಗ್ಗೆ ನಾಲೆಜು ಅವ್ರು ಹೇಳ್ತಾರೆ. ಅದೇ ಇದು ನಮ್ದು ಕಸ್ಟಮರ್ ಯಾರು ಇಲ್ಲಿ ವಿಸಿಟ್ ಮಾಡ್ತಾರೆ ಅವ್ರಿಗೆ ಒಂದು ಫೀಲಿಂಗ್ ಇದು ಬರ್ಬೇಕಂತ ಸರ್ ನಮ್ಗೆ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಇದು ಸ್ಟೇರಿಂಗ್ ಮತ್ತೆ ಕಂಟ್ರೋಲ್ ಯಾವ್ದೆಲ್ಲ ಸಿಸ್ಟಮ್ ಇದೆ, ಸೇಮ್ ಡಿಟ್ಟೋ ಯಾವ್ದು ಫ್ಲೈಟ್ ಫೀಲಿಂಗ್ ಸಿಗ್ಬೇಕಂತ ಸರ್ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಇದು ಬಂದು ಆಕ್ಚುಲಿ ಇವಾಗ ಸರ್ ಒಂದು ಆಪ್ಷನ್ ಇಟ್ಟಿದ್ದಾರೆ. ಯಾಕಂದ್ರೆ ಎಲ್ರಿಗೆ ಈ ಒಂದು ಜಾಗದಲ್ಲಿ ಹೋಗ್ಲಿಕ್ಕೆ ನೋಡ್ಲಿಕ್ಕೆ ತುಂಬಾ ಆಸೆ ಪಡ್ತಾರೆ. ಒಂದು ಇಲ್ಲಿ ಬಂದಿರೋ ಎಲ್ಲಾ ಗೆಸ್ಟ್ ಗೆ ನಾನು ಒಂದು ಪೈಲಟ್ ಆಗ್ಬೇಕು, ಮಕ್ಕಳಿಗೆ ಒಂದು ಫ್ಲೈಟ್ ತೆಗೆದು ಕೊಟ್ಟಾಗ ಹೇಳ್ತಾರೆ, ನಾನು ದೊಡ್ಡದಾದ್ಮೇಲೆ ಏನಾಗ್ತೇನೆ ಅಂತ ಕೇಳಿದ್ರೆ ನಾನು ಪೈಲಟ್ ಆಗ್ಬೇಕು, ಫ್ಲೈಟ್ ಓಡಿಸ್ಬೇಕಂತ ಹೇಳ್ತಾರೆ. ಅಂತವರಿಗೆ ಒಂದು ಒಳ್ಳೆ ಒಂದು ಅವ್ರ ಕನಸಿರುತ್ತೆ. ಅದನ್ನು ನನಸು ಮಾಡ್ಲಿಕ್ಕೋಸ್ಕರ ಮತೀನ್ ಸರ್ ಇದೊಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಯಾರಾದ್ರಾಗ್ಲಿ ಒಂದು ಏಜ್, ಚಿಕ್ಕ ಏಜ್ ಇಂದ ಹಿಡಿದು ದೊಡ್ಡವ್ರ ತನಕ, ಮಕ್ಕಳಿಂದ ಹಿಡಿದು ವಯಸ್ಸಾದ ತನಕ ಒಂದು ಇಲ್ಲಿ ಬಂದವರು ಎಕ್ಸ್ಪೀರಿಯನ್ಸ್ ಪಡಿಬಹುದು. ಇಲ್ಲಿ ಯಾವ ರೀತಿಯ ಇಲ್ಲಿ ರಿಸ್ಟ್ರಿಕ್ಷನ್ ಇಲ್ಲ. ಯಾರು ಬೇಕಾದ್ರೂ ಬಂದು ಕುತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಅವರ ಒಂದು ಅನುಭವ ಪಡಿಬಹುದು ಈ ಜಾಗದಲ್ಲಿ. ಸೇಮ್ ಆಸ್ ಇಟ್ ಈಸ್ ಫಂಕ್ಷನಲ್ ಕೀಸ್ ಸರ್. ಇದು ನಿಮ್ಮ ಫ್ಲೈಟ್ ಅಲ್ಲಿ ಯಾವ ರೀತಿ ಇದೆ ನೋಡಿ, ಸೇಮ್ ಆಸ್ ಇಟ್ ಈಸ್ ಅವರು ಆಪರೇಟಿಂಗ್ ಸಿಸ್ಟಮ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೂ ಇದು ಕಂಪೇರ್ ಮಾಡಿದ್ರೆ ಯಾವ್ದು ಡಿಫ್ರೆನ್ಸ್ ಇಲ್ಲ ನೋಡಿ. ನೀವು ರಿಯಲ್ ಬರೀ ಒಂದೇ ಇದು ರಿಯಲ್ ಆರ್ತಾ ಇಲ್ಲ, ಬಟ್ ನಾವು ಫೀಲ್ ಮಾಡೋದು ನಾನು ಫ್ಲೈಟ್ ಅಲ್ಲಿ ಅನೌನ್ಸ್ಮೆಂಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡುದು. ನಮ್ಮ ಗಗನ ಸಖಿಯರು ಇದ್ದಾರೆ, ಒಳ್ಳೆಯ ಗಗನ ಸಖಿಯರು ಟ್ರೈನಿಂಗ್ ಕೊಟ್ಟಿದ್ದೇವೆ. ಬರುವ 2-3 ದಿವಸದೊಳಗಡೆ ಅವರು ಅನೌನ್ಸ್ಮೆಂಟ್ ಮಾಡುವ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸರ್. ನನ್ನ ವೀಕ್ಷಕರಿಗೆ ನಾನು ಅದನ್ನೇ ಹೇಳ್ತಾ ಇರೋದು, ನೀವು ನಿಜವಾದ ಫ್ಲೈಟ್ ಅಲ್ಲಿ ಹೋದ್ರು ಕಾಕ್ಪಿಟ್ ಒಳಗೆ ಯಾರನ್ನು ಕೂಡ ಎಂಟ್ರಿ ಬಿಡಲ್ಲ, ನೋಡ್ಲಿಕ್ಕೂ ಆಗೋದಿಲ್ಲ, ಗೊತ್ತೂ ಆಗೋದಿಲ್ಲ. ಇಲ್ಲಿ ಬಂದಾಗ ನೀವು ಯಾರಾದ್ರೂ ಒಬ್ರು ಇದ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಹೇಳಕ್ ಒಬ್ರು ಇರ್ತಾರೆ ಇಲ್ಲಿ. ಡೆಫಿನೆಟ್ಲಿ ಇರ್ತಾರೆ ಸರ್. ಯಾಕಂದ್ರೆ ಗಗನ ಸಿಕ್ಕಿ ಒಬ್ರು ಇರ್ತಾರೆ, ಅವ್ರು ವೆಲ್ಕಮ್ ಮಾಡ್ತಾರೆ ಅವ್ರಿಗೆ. ಅವ್ರಿಗೆ ಏನಾದ್ರೂ ಇದ್ರ ಬಗ್ಗೆ ಅನುಭವ
ತಿಳ್ಕೊಬೇಕು ಅಂತ ಅವ್ರಿಗೆ ನಾವು ಆಲ್ರೆಡಿ ಟ್ರೈನಿಂಗ್ ಕೊಟ್ಟಿದ್ದೇವೆ. ಅವ್ರು ಬಂದು ಇಲ್ಲಿ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಓಕೆ ಓಕೆ. ಇಲ್ಲಿ ಯಾವ್ದು ರಿಸ್ಟ್ರಿಕ್ಷನ್ ಇಲ್ಲ, ಫೋಟೋ ತೆಗಿಬಾರ್ದು, ಆ ರೀತಿ ಯಾವ್ದು ರಿಸ್ಟ್ರಿಕ್ಷನ್ ಇಲ್ಲ. ಸೆಲ್ಫಿ ಬೇಕಾದ್ರೂ ತಗೋಬಹುದು. ಸರ್ ಬೇರೆ ಕಡೆ ಇದು ಒಡೆ ಬರಕ್ಕೆ 8000 ರೂಪಾಯಿ ಚಾರ್ಜ್ ಐತೆ. ಓಕೆ. ನಾನು ಅದ್ರಲ್ಲಿ ಏನ್ ಮಾಡ್ತಾ ಇಲ್ಲ. ಕಾಕ್ಪಿಟ್ ಅಲ್ಲಿ ಕೂತ್ಕೊಂಡು ಅಂದ್ರೆ ಒಂದ್ ಚಾನ್ಸ್ ಸಿಗಂಗೆ ನಾವ್ ಅದ್ರಲ್ಲಿ ಏನ್ ಮಾಡ್ತಾ ಇಲ್ಲ. ಅದು ಇದೆಲ್ಲ ನಾವು ಫ್ರೀಯಲ್ಲಿ ನಮ್ ಜನಗಳಿಗೆ ಬಿಟ್ಟಿರೋದು. ಓಕೆ ಓಕೆ ಸೂಪರ್ ಸರ್, ಅದ್ಭುತವಾದಂತ ಕಾನ್ಸೆಪ್ಟ್. ಫಸ್ಟ್ ಆಫ್ ಆಲ್ ನಾವು ಹೇಳ್ಬೇಕು ಮತೀನ್ ಸರ್ಗೆ ವೆರಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಅವ್ರಿಗೆ ಇದು ಕಾನ್ಸೆಪ್ಟ್ ತಂದಿರೋದು. ಅವ್ರಿಗೆ ನಾವು ವಿಶ್ ಮಾಡ್ತೇವೆ, ದೇವರು ಅವರಿಗೆ ಒಳ್ಳೆ ಆಶೀರ್ವಾದ ನೀಡಲಿ, ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳಿಗೆ ಎಲ್ರಿಗೆ ಒಳ್ಳೆ ಒಂದು ಆಶೀರ್ವಾದ ನೀಡಿ, ಅವ್ರು ಇನ್ನೂ ಲೈಫ್ ಅಲ್ಲಿ ಫ್ಯೂಚರ್ ಅಲ್ಲಿ ಇನ್ನೂ ಒಂದು 10 ಫ್ಲೈಟ್ ಅನ್ನು ಅವರು ಕರ್ನಾಟಕದಲ್ಲಿ ಅವರು ತಂದು ಈ ತರ ಹೋಟೆಲ್ ಮಾಡ್ಬೇಕಂತೇಳಿ ನಾವು ದೇವರಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಶಿಫ್ಟಿಂಗ್ ಹೆಂಗೆ ಸರ್ ಇದು ಎಲ್ಲ ಟ್ರಕ್ ಅಲ್ಲಿ ಮಾಡಿರೋದು ಸರ್. ಎಲ್ಲ ನಾನು ಇನ್ಸ್ಟಾ ಅಲ್ಲಿ ಹಾಕಿದ್ದೀನಿ ಮತೀನ್ 9292 ಅಂತ. ಅದ್ರಲ್ಲಿ ಹೆಂಗ್ ತಗೊಂಡ್ಬಂದಿದ್ದೀನಿ ಎಲ್ಲ ನಾನು ಹಾಕಿದ್ದೀನಿ. ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ನಮ್ಮ ಕನ್ನಡಿಗರಿಗೆ, ಜೊತೆಗೆ ಇಲ್ಲಿ ಬರೋರಿಗೆ, ಕಸ್ಟಮರ್ಸ್ಗೆ ಏನ್ ಅಶ್ಯೂರೆನ್ಸ್ ಕೊಡ್ತೀರಾ? ಏನ್ ಅತಿಥಿ ದೇವ ಭಾವ ಅಂತಾರೆ. ಕಸ್ಟಮರ್ ನಮಗೆ ದೇವರು ಫಸ್ಟ್. ಬಟ್ ಇವತ್ತು ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಏನಾಗಿದೆ ಅಂದ್ರೆ ನಮ್ದು ಸ್ವಲ್ಪ ಬೇಗ ಸರ್ವ್ ಆಗ್ತಾ ಇಲ್ಲ. ಸ್ವಲ್ಪ ಚಾನ್ಸ್ ಕೊಡಿ. ಯಾಕಂದ್ರೆ ನಮ್ ಯೋಗೇಶ್ ಸರ್ ಬಹಳ ನಮ್ದು ಟ್ರೈ ಮಾಡ್ತಾ ಇದಾರೆ. ಏನೋ ಒಂದು ಇದು ಮಾಡೋಣ, ಇವರೆಲ್ಲ ಸೇರಿ ಏನೋ ಮಾಡ್ತಾ ಇದಾರೆ. ಟೀಮ್ ವರ್ಕ್ ನನಗೆ ಹೆಲ್ಪ್ ಮಾಡ್ತಾ ಇದಾರೆ. ಹೌದು, ಬಿಲ್ಡ್ ಆಗೋದು ಹೌದು. ಓಕೆ, ಥ್ಯಾಂಕ್ ಯು ಸರ್. ಇದ್ರೆ ಮತ್ತೆ ಅದೇ ನಾನು ಪದೇ ಅದನ್ನೇ ಹೇಳ್ತಾ ಇದ್ದೀನಿ, ನಿಮಗೆ ಒಂದು ಆ ತರದ ವಿಮಾನದ ಎಕ್ಸ್ಪೀರಿಯನ್ಸ್ ಆಗ್ಬೇಕು, ಒಂದು ಕಾಕ್ಪಿಟ್ ಅಲ್ಲಿ ಹೋಗಿ ಒಂದು ಫೋಟೋ ತೆಗಿಬೇಕು ಅಂದ್ರೆ 2000 ಇಂದ 3000 ಕೊಡ್ಬೇಕು. ಬಟ್ ಆದ್ರೆ ಅದಕ್ಕೇನು ಚಾರ್ಜಸ್ ಇಲ್ಲದೆ ಆ ತರದ ಒಂದು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಆ ಸೆಲ್ಫಿಗಳನ್ನ ತೆಗೆದುಕೊಬಹುದು. ಐಸ್ ಕ್ರೀಮ್ಸ್ ಎಲ್ಲ ಇದೆ, ಆ ತರದ ಒಂದು ವೆರೈಟಿ ಐಸ್ ಕ್ರೀಮ್ ಗಳನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು. ವೆಜ್ ಅಂಡ್ ನಾನ್ ವೆಜ್ ಎರಡೂ ಕೂಡ ಇರುತ್ತೆ. ನೀವು ಇಲ್ಲಿಂದ ವೈಡ್ ಆಗಿ ತೋರಿಸ್ತಾ ಇದ್ದೀರಲ್ಲ, ಪ್ರತಿಯೊಬ್ಬರು ಬಂದು ಅಡ್ವಾನ್ಸ್ ಆಗಿ ಬಂದು ಒಂದು ಹಾಫ್ ಅನ್ ಅವರ್ ವೆಯ್ಟ್ ಮಾಡಿದ್ರೆ ಒಂದು ಬ್ಯಾಚ್ ರೀತಿಯಾಗಿ ಬಿಡ್ತಾರೆ. ಏರ್ ಹೋಸ್ಟರ್ಸ್ ಇಂದ ಹಿಡಿದು ಎಲ್ಲದೂ ಕೂಡ ಇನ್ನು ಮುಂದೆ ಅನೌನ್ಸ್ಮೆಂಟ್ ಕೂಡ ಇರುತ್ತಂತೆ ಫ್ಲೈಟ್ ಅಲ್ಲಿ ಯಾವ ರೀತಿಯಾಗಿ ಅನೌನ್ಸ್ ಮಾಡ್ತಾರಲ್ಲ ಆ ತರ. ಹಾಗಾಗಿ ಈ ತರ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅದು ನಮ್ಮ ಲೋಕಲ್ ಅಲ್ಲಿ ಬೆಂಗಳೂರಿನಲ್ಲಿ ಇರೋದ್ರಿಂದ ಪ್ರತಿಯೊಬ್ಬರು ಮಿಸ್ ಮಾಡದೆ ಆ ತರದೊಂದು ಹೊಸ ಅನುಭವ ಮತ್ತು ಹೊಸ ಆಂಬಿಯನ್ಸ್ ನ ನೀವು ಫೀಲ್ ಮಾಡ್ಬೋದು ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.